ನಮಸ್ತೆ, ದಿವ್ಯಾ ಹಂಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವ್ಲಾಗ್ನ ಮನೆಯಿಂದ ಪ್ರಾರಂಭ ಮಾಡ್ತಿದ್ದೀನಿ, ಆದರೆ ಮುಕ್ತಾಯ ಆಗೋದು ಹಂಪಿಯಲ್ಲಿ. ಸೊ ಇವತ್ತು ಯಾರ್ಯಾರೆಲ್ಲ ಹಂಪಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಇವತ್ತು ನನ್ನ ಜೊತೆಗೆ ನನ್ನ 3 ಮುತ್ತಿನಂತ ತಂಗಿಯರಿದ್ದಾರೆ. ಸೊ ಸುಮ್ಮನೆ ಮುತ್ತು ಅಂತ ಹೇಳಿದೆ, ಆ ಥರ ಎಲ್ಲ ಏನು ಅಲ್ಲ, ಹಾಗೆ ಕೆಲ್ಸಕ್ಕೆ ಬಾರ್ಲಾರ್ದರು ಅಂತ ಸುಮ್ಮನೆ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡಿಸ್ತಾರೆ. ಬಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ, ತಂಗಿಯರಲ್ವಾ. ಸೊ ಇಲ್ಲಿದ್ದಾರೆ 3 ಜನ ತಂಗಿಯರು. ನಾವೆಲ್ಲ ಹಂಪಿಗೆ ಆಟೋದಲ್ಲಿ ಹೋದ್ವಿ. ತುಂಬಾ ಅಂದ್ರೆ ತುಂಬಾ ಕುತೂಹಲ ಇದೆ ಹಂಪಿಯಲ್ಲಿ ಏನಿದೆ ಏನಿಲ್ಲ ಅಂತ ನೋಡ್ಲಿಕ್ಕೆ. ಎಲ್ಲ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಇಷ್ಟೊಂದು ಲೈಟಿಂಗ್ಸ್ ಎಲ್ಲ, ಅದು ಹಂಪಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ಮಾಡ್ತಿರೋದು. ಇವತ್ತು ನಂದು ಒಂದು ಸ್ಟೇಜ್ ನಾಟಕ ಇದೆ, ಹಾಗಾಗಿ ಗಾಡಿನಲ್ಲಿ ಪಾರ್ಕ್ ಮಾಡಿ ಸುಮಾರು ಒಂದು 5-6 ತಾಸು ಆಯ್ತು ಜರ್ನಿ. ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಬೈ ವಾಕಲ್ಲಿ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿದ್ದಿಲ್ಲ ನಮ್ಮ ಅಮ್ಮ ನಮ್ಮ ತಂಗಿಯರಿಗೆಲ್ಲ ನನ್ನ ನಾಟಕ ನೋಡೋದು ಇಷ್ಟೊಂದು ಕ್ಯೂರಿಯಾಸಿಟಿ ಇದೆ ಅಂತ. ತುಂಬ ಖುಷಿ ಆಗ್ತಿದೆ, ಅದು ಸ್ವಲ್ಪ ಟೆನ್ಷನ್ ಕೂಡ ಆಗ್ತಿದೆ, ಅಯ್ಯೋ ಟೈಮ್ ಆಗ್ಬೋದಲ್ಲ ಅಂತ. ರೈತ ಧ್ವನಿ ನಾಟಕ ನಾವು ಮಾಡಿದ್ವಿ. ಈ ರೈತ ಧ್ವನಿ ನಾಟಕ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ನಾಟಕ. ಭೂಮಿನ ಕಳ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತೇಳ್ಬಿಟ್ಟು ಈ ನಾಟಕದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಈ ನಾಟಕ ನಿಮಗೆ ಪೂರ್ತಿ ಬೇಕಂದರೆ ನನ್ನ ಮುಂದಿನ ವೀಡಿಯೋದಲ್ಲಿ ಈ ನಾಟಕವನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನಾಟಕ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನೀವು ನೋಡಿಬಿಟ್ಟು ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಲ ಹಂಪಿ ಉತ್ಸವ ಲೈಟ್ಗಳಿಂದ ತುಂಬ ವಿಜೃಂಭಿಸಿದೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಲೈಟಿನ ಡೆಕೋರೇಷನ್ಸು, ಇಲ್ಲಿ ನೋಡಿ ನವಿಲು ಕಣ್ಣಿಗೆ ಕುಕ್ಕೋ ರೀತಿ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ತುಂಬ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಸಖತ್ತಾಗಿದೆ. ತುಂಬ ಖುಷಿಯಾಯಿತು. ನಂತರ ಇದನ್ನೆಲ್ಲ ನೋಡಿಕೊಂಡು ನಾವು ಟೀ ಕುಡ್ಲಿಕ್ಕಂತ ಹೋದ್ವಿ. ಈ ಟೀ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಎಕೋ ಫ್ರೆಂಡ್ಲಿ ಟೀ ಆಗಿದೆ. ಅಂದರೆ ಇದರಲ್ಲಿ ಕಪ್ನ ಕೂಡ ನಾವು ತಿನ್ಬೋದು. ಈ ಐಸ್ ಕ್ರೀಮಲ್ಲೆಲ್ಲ ತಿಂತಿದ್ವಲ್ಲ, ಸೊ ಆ ಥರ ಇದು ಇದೆ. ತುಂಬ ನನಗಿದು ಯಾಕೋ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ತುಂಬ ಚೆನ್ನಾಗಂತ ಅನಿಸ್ತು. ಇವತ್ತು ನಾವೆಲ್ಲ ಸುಮಾರು ಪ್ಲಾಸ್ಟಿಕ್ನದೆಲ್ಲ ಯೂಸ್ ಮಾಡ್ತೀವಿ, ಅದ್ರ ಬದಲು ಈ ಥರ ಎಕೋ ಫ್ರೆಂಡ್ಲಿ ಆಗಿರೋದು ಯೂಸ್ ಮಾಡಿದ್ರೆ ನಮಗೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು ಅಂತ ಅನಿಸ್ತು.